ಕಮಲಿ? ಏನಿಲ್ಲ ಅಜ್ಜಿ. ಇರು ಕಮ್ಲಿ, ಎಲ್ಗೋಯ್ತಿದ್ಯಾ? ಎಲ್ಗೂ ಇಲ್ಲ ಸಂಭು. ನೀನು ಒಂದೊಂದ್ಕಿಂತ ಒಂಥರ ನಡ್ಕತ್ಯಾ, ಆದ್ರೆ ಇವತ್ತು ನಡ್ಕೊಂಡ್ಯಲ್ಲ ದಿಟವಾದ ಕಮ್ಲಿ ಅನ್ಸಿದ್ ಇವತ್ತೇ ನೋಡು. ಆದ್ರೆ ಸಂಭು, ನೀನ್ ಯಾವತ್ಗೂ ಬದಲಾಬೇಡ, ಹಿಂಗೆ ಇರು. ಈ ದಿವಸ ಚಂಬಲಿಂಗ ಚಂಬಲಿಂಗ ಅಂತ ಆಡ್ಕತ್ತಿದ್ಲು, ಇವಾಗ ಸಂಭು ಅಂದ್ಬಿಟ್ಟು ಹೊಂಟೋದ್ಲು. ಏನಾಗೈತೆ ಇವಳಿಗೆ? ಯಾವ ನಾನು ಬೆಳಗ್ಗೆ ಏನಣ್ಣ, ಲವ್ ಆದ್ರೆ ಹೀಗೆಲ್ಲ ಆಗುತ್ತಾ? ಹೇಗೆ? ಹೀಗೆ ಕನ್ನಡಿ ಮುಂದೆ ಕೂತ್ಕೊಂಡು ಕೂದಲೆಷ್ಟಿದೆ ಹಲ್ಲೆಷ್ಟಿದೆ ಅಂತ ಎಣಿಸೋ ಹಾಗೆ. ಏನು, ಯಾಕೆ ಇಷ್ಟೊಂದು ಆಡ್ಕೊಂತಿದ್ಯಾ? ಮೊದ್ಲೆಲ್ಲ ಕ್ಯಾಮ್ರಾನ ಕುತ್ತಿಗೆಗೆ ನೇತು ಹಾಕೊಂಡು ಬೈಕಲ್ಲಿ ಊರೂರು ಸುತ್ತಾ ಇದ್ದವ್ ನೀನು. ಬಾಚಣಿಗೆನ ನಿನ್ ರೂಮಲ್ಲಿ ನೋಡೇ ಇಲ್ಲ ನಾನು. ಈಗ ನೋಡು, ಅದ್ ಎಷ್ಟು ಸರಿ ಬಾಚ್ಕೋತೀಯೋ ಏನೋ. ಸರಿ, ಈಗ ಎಲ್ಲಿಗೆ ಸವಾರಿ? ಒಬ್ಬ ಮಾಸ್ಟರು ಎಲ್ಲಿಗೆ ಹೋಗ್ತಾನೆ? ಇದು ಕಾಲೇಜ್ ಅಷ್ಟೇ. ವಾಟ್, ಕಾಲೇಜಾ? ನಿಜವಾಗ್ಲೂ? ಹಾ, ಇನ್ನೇನ್ ಕಾಲೇಜ್ ಶುರು ಮಾಡ್ಬೇಕು ಅಂತ ಮಾತುಕತೆ ನಡೀತಾ ಇದೆ. ಇನ್ನು ಎಷ್ಟು ದಿನ ಅಂತ ಆನ್ಲೈನ್ ಕ್ಲಾಸ್ ಮಾಡ್ತಾರೆ? ಆದ್ರೆ ನಿನ್ನ ನೋಡ್ತಿದ್ರೆ ಯಾಕೋ ಕಾಲೇಜ್ಗೆ ಹೋಗ್ತಿರೋ ತರ ಕಾಣ್ತಿಲ್ಲಪ್ಪ. ಹಲೋ, ಬರೀ ಸ್ಟೂಡೆಂಟ್ಸ್ಗಳು ಕ್ಲಾಸ್ಗೆ ಬಂಕ್ ಹಾಕಕ್ಕಾಗದು, ಲೆಕ್ಚರರ್ ಏನಾರು ಬಂಕ್ ಹಾಕಕ್ಕಾಗತ್ತಾ? ನಾನು ಹೋಗ್ತಿರೋದು ನಮ್ ಕಾಲೇಜ್ಗೆ. ಹಾ, ಅದೇನದು ಕಮ್ಮಂದಂಗಿತ್ತು? ಕಮಲಿನಾ? ಅರೆ ಏನು ಇಲ್ಲ, ನಾನ್ ನಮ್ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ದೆ ಅಷ್ಟೇ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ನೀನ್ ಯಾಕೆ? ನಿಂಗೆ ಆನ್ಲೈನ್ ಕ್ಲಾಸ್ ಇದೆ ತಾನೆ, ಅಟೆಂಡ್ ಮಾಡಿ ಸುಮ್ಮನೆ ಮನೇಲಿರು. ಪ್ರಾಕ್ಸಿ ಹಾಕೊಂಡು ಸುಮ್ಮನೆ ಓಡಾಡ್ಬೇಡ. ಇಲ್ಲ ಅಂದ್ರೆ ಮನೇಲೆ ಕುತ್ಕೊಂಡು ಓದ್ಕೋ. ಬಾಯ್. ಅಣ್ಣ ಅಣ್ಣ, ನಂಗೆ ಯಾಕೋ ಡೌಟು, ನೀನ್ ಕಮ್ಲಿನ್ ಮೀಟ್ ಮಾಡಕ್ಕೆ ಹೋಗ್ತಿದ್ಯಾ ಅಂತ. ಸುಮ್ಮನೆ ಇರು, ಅಲ್ಲಪ್ಪ ಕೂತಿದ್ದಾರೆ, ನೋಡ್ಕೊಂಡು ಮಾತಾಡು. ಕೇಳಿಸ್ತು, ಎಲ್ಲ ಕೇಳಿಸ್ತು ಅಪ್ಪ. ನನಗೂ ಕೇಳಿಸ್ತು. ಹೋಗು, ಗಾಡಿ ಸ್ಟಾರ್ಟ್ ಮಾಡು. ಅಮ್ಮಂಗೆ ಕೇಳಿಸಿದ್ರೆ ಅಷ್ಟೇ.
ಅದಕ್ಕೆ ನನ್ನೂ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಅಮ್ಮಂಗೆ ಹೇಳ್ತೀನಿ. ಓಹೋ, ತಾವು ಹೋಗ್ತಾ ಇದ್ರು? ಯಾಕೆ, ನಿಮ್ಮ ಹುಡುಗನ್ ಮೀಟ್ ಮಾಡಕ್ಕ? ಮತ್ತೆ ಶುರು ಮಾಡ್ಬಿಡಿ. ನಾನು ಎಲ್ಗೂ ಹೋಗಲ್ಲ, ನಾನು ನನ್ನ ರೂಮ್ಗೆ ಹೋಗ್ತೀನಿ. ನಿಮ್ಮ ಸವಾಸನೆ ಸಾಕು. ಸೂಪರ್ ಅಪ್ಪ ನೀವು. ವಿಜಯ್ ಭವ, ವಿಜಯ್ ಭವ. ಅವಳನ್ನ ಅಷ್ಟು ಈಸಿಯಾಗಿ ವಾಪಸ್ ಕಳ್ಸಿದ್ರಲ್ಲ, ಅದಕ್ಕೆ ನಾನು ನಮಸ್ಕಾರ ಮಾಡ್ಕೊಂಡಿದ್ದು. ಫೀಲ್ಸ್ ಅಲ್ಲಿ ಇರ್ತೀರಾ? ಅರ್ಥನೇ ಆಗಲ್ಲಪ್ಪ. ಅಮರಣ್ಣ, ಕಣ್ಣು ಮುಚ್ಚಿ ತೆಗಿಯೋಷ್ಟ್ರಲ್ಲಿ ಮಾಯ ಆಗ್ಬಿಡ್ತೀಯಲ್ಲೇ. ಏನ್ ಬಂದಿರೋದು ನಿನ್ಗೆ? ನನಗೂ ನನ್ನ ತಾಳ್ಮೆಗೆ ಒಂದು ಲಿಮಿಟ್ ಅಂತ ಇದೆ ಅಂಬಿ. ಹಿಂಗೆಲ್ಲ ಮಾಡ್ತಾ ಇದ್ರೆ ಸರಿಯಲ್ಲ, ಹೇಳ್ತಾ ಇದ್ದೀನಿ. ಅದು ನಾನು ಏನ್ ಅದು ಇದು ಮಣ್ಣು? ಏನಕ್ಕೆ ಫೋನ್ ಕೊಡ್ಸಿರೋದು ನಿನ್ಗೆ? ಕೈಲಿ ಹಿಡ್ಕೊಂಡು ಶೋ ಮಾಡ್ಕೊಂಡು ಓಡಾಡಕ ಚೀಟಿ ಬರ್ದಿಕ್ಬಿಟ್ಟು ಹೋಗಿದ್ಯಲ್ಲ. ನಾನಿಷ್ಟು ಕೇಳ್ತಾ ಇದ್ದೀನಿ, ಒಂದು ಮಾತಾಡೋ ತುಟುಕ್ ಪಿಟಕ್ ಅಂತಿದ್ಯಾ? ಇಷ್ಟೇನೋ ಮರ್ಯಾದೆ ನನ್ ಮೇಲೆ? ಛೇ ಕಮ್ಲಿ, ತಗೋ, ಏನಾದ್ರೂ ಹೇಳಿ ಸಮಾಧಾನ ಮಾಡು. ಯಾರವಿ? ಅಮರಣ್ಣ. ಅಣ್ಣಯ್ಯ? ಅಣ್ಣಯ್ಯನ? ಏನು ಅಣ್ಣಯ್ಯ ಮಣ್ಣು? ಎಲ್ಲೇ ಇದೆಯಾ ನೀನು? ನಾನಿಲ್ಲೇ, ಇಲ್ಲಿಗೆ ಬಂದೀನಿ. ಇಲ್ಲೇ ಅಂದ್ರೆ ಎಲ್ಲಿ? ಹೆಸರಿಲ್ವ ಜಾಗಕ್ಕೆ? ಅದೇ ಡೀಲ್ಗೆ ಅಂತ ಬಂದಿದ್ನಲ್ಲ, ಆ ಮನೆಯಾಗೆ. ನಿನ್ನೆ ಒಂದ್ ಸಮಸ್ಯೆ ಆಗಾಯ್ತು, ಅದಕ್ಕೆ ಬರಕ್ಕಾಗ್ನಿಲ್ಲ. ಏನೋ ತಡಬಡಾಯಿಸ್ತಾ ಇದೆಯಾ ನೀನು? ಏನದು ಸಮಸ್ಯೆ? ಅದಕ್ಕೆ ಚೀಟಿ ಬರ್ದಿಬಿಟ್ಟು ಎಸ್ಕೇಪ್ ಆಗ್ಬಿಡೋದಾ? ಇದೊಂಚೂರು ಸರಿ ಇಲ್ಲ ಅಂಬಿ. ಅದೇ ಅಣ್ಣಯ್ಯ, ನಾನು ನಿಂತವ ಸಮಯ ಕೇಳ್ಬೇಕು ಅನ್ಕೊಂಡೆ. ಅದು ನೆನ್ನೆನೆ ಕೆಲಸ ಮುಗಿಬೇಕಿತ್ತು, ಆಗ್ನಿಲ್ಲ. ಅದಕ್ಕೆ ಇವತ್ತೊಂದ್ ದಿವಸ ಇದ್ಬಿಟ್ಟು ಬರ್ತೀನಿ. ನೋ ವೇ ಅಂಬಿ, ಚಾನ್ಸೇ ಇಲ್ಲ. ಮನೆ ಎಲ್ಲಿದೆ ಹೇಳು, ನಾನೇ ಬಂದು ಕರ್ಕೊಂಡ್ ಬರ್ತೀನಿ. ಅಣ್ಣಯ್ಯ, ಈ ನಿನ್ ಮುದ್ದು ತಂಗ್ಯವನ್ ಮ್ಯಾಕೆ ಈಟೊಂದ್ ಕೋಪನಾ? ನಾನು ಕೇಳ್ತೀವಿ ತಾನೆ, ಇವತ್ತೊಂದೇ ದಿವಸ ಪ್ಲೀಸ್ ಅಣ್ಣಯ್ಯ. ಧರ್ಮ ನೋಡೋ, ಆಯ್ತು, ಇದು ಒಂದೇ ದಿನ ಅಷ್ಟೇ. ಏನಾರ ಪ್ರಾಬ್ಲಮ್ ಇದ್ರೆ ಫೋನ್ ಹಾಕು. ಪಕ್ಕ ಅಣ್ಣಯ್ಯ, ಮಾಡ್ತೀನಿ. ಅವಳಿಗ ಡೀಲು ಗೀಲು ಅಂತೆಲ್ಲ ಕಳಿಸಿ ಅಂಬಿನ ಹಾಳು ಮಾಡಿ ಇಕ್ಕಿದಿರಲ್ರ. ಏನ್ ಗುರು, ನಿನ್ನ ಸಾದಾ ಪಲಾವ್ ಅನ್ಕೊಂಡ್ರೆ ಕಡಕ್ ಬಿರಿಯಾನಿ ಆಗಿದೆಯಲ್ಲ. ಅಣ್ಣನ್ನೇ ಅಸಾಲ್ಟ್ ಆಗಿ ಸಂಭಾಳಿಸ್ಬಿಟ್ಟೆ. ಹೆಂಗಿದಲ್ಲ? ಈಗ ನಂದು ಬಿಡು, ಇದೇ ನಿನ್ನ ಅವತಾರ. ನಿಂಗೆ ಈ ಅಭ್ಯಾಸ ಎಲ್ಲ ಆಯ್ತಾ? ಚಿಚಿ, ನನಗೇನಿದೆಲ್ಲ ಅಭ್ಯಾಸ ಇಲ್ಲ. ಆ ಡೌರಾಣಿ ಮತ್ತೆ ಮಿನಿಮಿನಿಯಿಂದಾನೆ ಇದೆಲ್ಲ ಆಗಿದ್ದು. ಅವ್ರು ಮಾಡಿದ್ರು ಅಂದ್ರೆ ನಿನ್ ಬುದ್ಧಿಗೆ ಏನಾಗೈತೆ? ಅವ್ರ ತವ ನೀನ್ ಯಾಕೆ ಸೇರ್ತೀಯ? ಏಯ್ ಇರು, ನೀನ್ ಯಾರು ಇದನ್ನೆಲ್ಲ ನಂಗೆ ಹೇಳಕ್ಕೆ? ನಾನ್ ನಿನ್ಗೆ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ, ಅದನ್ನ ನಾನು ಮುಗಿಸ್ಕೊಡ್ತೀನಿ. ಈ ತರ ಅಡ್ವೈಸ್ ಮಾಡೋದೆಲ್ಲ ಇಟ್ಕೋಬೇಡ. ನೀನ್ ಅಂಬಿ ಬಜಾರ್ಗೆ ಹೋಗು, ನಾನು ಇಲ್ಲಿ ನೋಡ್ಕೋತೀನಿ. ಇವತ್ತು ಒಂದ್ ದಿವಸ ಇಲ್ಲಿ ಇದ್ದೋಯ್ತೀನಿ. ಯಾಕೆ ಅಂದ್ರೆ ಇದು ನನ್ ಮನೆ ಕಣವಿ. ನೀನ್ ಇಲ್ಲಿದ್ರೆ ನಾನೆಲ್ಲಿರ್ಬೇಕು ಮತ್ತೆ? ನೀನು ಇಲ್ಲೇ ಇರು, ಯಾರಿಗೂ ಗೊತ್ತಾಗ್ದಂಗೆ ಮ್ಯಾನೇಜ್ ಮಾಡುಮ್ಮ. ನೀನ್ ಆಚೆ ಹೋಗ್ಬೇಕಾರೆ ನಾನಿಲ್ಲಿರ್ತೀನಿ, ನಾನು ಹೋದಾಗ ನೀನ್ ಇಲ್ಲೇ ಇರು. ಆಹಾ, ಸರಿ ಹೋಯ್ತು. ಓಯ್, ಅದೆಲ್ಲ ಬೇಜಾನ್ ರಿಸ್ಕು, ಏನು ಬೇಕಾಗಿಲ್ಲ. ನೀನ್ ಇಲ್ಲಿಂದ ಹೋಗು, ಅದೇ ಬೆಸ್ಟು. ಏನು ರಿಸ್ಕ್ ಇಲ್ಲ, ನಾನು ಹೇಳ್ದಂಗೆ ಕೇಳು, ಆಟೆ ಸಾಕು. ನೀನ್ ಮೊದ್ಲೋಗು, ಸ್ನಾನ ಮಾಡ್ಕೊಂಡ್ ಬಾ, ಬಟ್ಟೆ ತಿಂಡಿ ಇಲ್ಲಿಗೆ ತಂದ್ಕೊಡ್ತೀನಿ. ಈ ಅನಿಕಾನೇ ಪರವಾಗಿಲ್ಲ, ನಾನು ಹೇಳೋದು ಕುರ್ಕೊಂಡು ಸುಮ್ಮನೆ ಆಗೋಳು. ಇವಳೇನು
ಜವಾಬ್ ಕೊಡೋಕ್ಕೆ ಗ್ಯಾಪೇ ಕೊಡದೆ ನೈಸಾಗಿ ಆರ್ಡರ್ ಮಾಡ್ತಾಳೆ. ಮನೆಯಲ್ಲಿ ಕೆಲ್ಸದವ್ರು ಯಾರು ಬದುಕಿಲ್ವಾ? ಎಲ್ ಸಾಯಕ್ ಹೋಗಿದ್ದಾರೆ? ಯಾಕವಿ ಬಡ್ಕತಿದ್ಯಾ? ಮನೆ ಕೆಲಸದವರೆಲ್ಲ ರಜಾ. ಛೇ, ಸರಿ ನೀನೇ ಇದೆಯಲ್ಲ, ಹೋಗಿ ನಿಂಬು ಜ್ಯೂಸ್ ಮಾಡ್ಕೊಂಬ. ತಂಬು ನಿಂಬು ಗಿಂಬು ಎಲ್ಲ ಮುಟ್ಟಕ್ಕಿಲ್ಲ, ಬೇಕಂದ್ರೆ ನೀನ್ ಮಾಡ್ಕೊ ಹೋಗಿ. ಏನ್ ಗಲಾಟೆ? ಏಯ್, ಎಷ್ಟು ಡಬಲ್ಗೆ ಮಾಡ್ತೀಯಾ ನೀನು? ನಮ್ ಜೊತೆ ನೆನ್ನೆ ಕುಡ್ದೆ ತಾನೆ? ಈಗ ಅದನ್ನೆಲ್ಲ ಬಿಡು, ನನ್ನ ಜೊತೆಗೆ ಬಾ, ಕ್ಲೀನ್ ಮಾಡೋದೈತೆ. ವಾಟ್? ಕ್ಲೀನಾ? ನೋ ವೇ. ಬಾರವಿ. ಏಯ್, ಕಮಲಿ ಅವರೇ, ಏನಾಯ್ತು? ಏನಿಲ್ಲ ಸರ್, ನೆನ್ನೆ ನಾವಿಬ್ರು ಜೊತೆಗಿದ್ದನ್ನ ನೋಡಿ ಅದನ್ನ ಸಹಿಸ್ಕೊಳಕ್ಕಾಗದೆ ಹಿಂಗೆಲ್ಲ ಕುಡ್ದು ಅವಾಂತರ ಮಾಡವಳೆ. ಅದಕ್ಕೆ ಅದನ್ನ ಕ್ಲೀನ್ ಮಾಡ್ಸೋಣ ಅಂತ ಕರ್ಕೊಂಬಂದೀವಿ. ಏಯ್ ಸೂಪರ್, ಆಗ್ಲೇ ಕ್ಲಾಸ್ ತಗೊಳಕ್ ಶುರು ಮಾಡ್ಬಿಟ್ರಾ? ಪಾಠ ಕಲಿಯಲ್ಲ ಅಂದವ್ರಿಗೆ ಪಾಠ ಕಲಿಸ್ಲೇಬೇಕಲ್ವಾ ಸರ್? ನಾವು ಕಲ್ಯಾಣ ಕಲ್ಸೋಣ ಅಂತಾನೆ ಬಂದಿರೋದು. ಯಾರೇ ಕೂಗಾಡಲಿ ನಮ್ಮ ಪ್ರೀತಿಗೆ ಅಡ್ಡಿ ಇಲ್ಲ. ಛೇ, ಇದಕ್ಕಿಂತ ಕ್ಲೀನಿಂಗೇ ಬೆಟರ್. ಕಮಲಿ ಅವರೇ, ಹಾಗಾದ್ರೆ ನಾವು ಬೇರೆ ಕಡೆ ಹೋಗೋಣ. ಸರ್, ನಾವಿಲ್ಲ ಅಂತ ಅವಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ? ಪಾಯಿಂಟ್ ಟು ಬಿ ನೋಟೆಡ್. ಇಲ್ಲೇ ಕೂತಿರೋಣ. ಇವಳಿಲ್ದೇ ಇದ್ದಾಗ ಅನಿಕನ್ ಕಾಟ ಅಂದ್ರೆ ಇವಳು ಬಂದ್ಮೇಲೆ ಇವಳ್ದೇ ಕಾಟ ಆಗೋಗಿದೆ. ಕಟ್ಟಾಗ್ದಂಗೆ ಮಾಡೋಗಿದ್ದಾಳೆ. ಒಳ್ಳೆ ಜೈಲ್ ವಾಸ ಅನುಭವಿಸ್ತಾ ಇದ್ದೀನಿ. ಯಾವ ಪೊಲೀಸ್ ಶಾಪನೋ ಏನೋ. ಹೊಟ್ಟೆ ಬೇರೆ ಬೇಜಾನ್ ಹಸಿತಾ ಇದೆ. ಕಮ್ಲಿ,
ಇದೆಲ್ಲ ಸಂಭು ನಾನು ಗುಡಿಗೆ ಹೋಗಿ ಬರೋ ಅಷ್ಟರಲ್ಲಿ ಈಟೆಲ್ಲ ಆಗೋಯ್ತಾ? ನಿಂಗೆ ನೋಡು ಎಂತ ಅದ್ಭುತ ದೃಶ್ಯ ನಡೀತೈತೆ. ನಾನ್ ಕುಡಿಯೋದಲ್ದೆ ನಮ್ ಕಂಬ್ಲಿನ ಜೊತೆ ಸರ್ಕೊಂಡು ಕುಡ್ದು ಅಂತ ಸುಳ್ಳು ಹೇಳ್ತಾಳೆ. ಹೌದೇನೆ ಅನಿಕೋ? ನೀನ್ ಏನ್ ಪ್ರಶ್ನೆ ಕೇಳಿದ್ರು ಈಗ ಅವಳು ಉತ್ತರ ಕೊಡಕ್ಕೆಲ್ಲ ಬಿಡ್ ನಿಂಗೆ. ಯಾಕೆ ಬಾಯ ನನ್ನ ಬಿದ್ದೋಗೈತಾ? ಇಲ್ಲ, ಕುಡ್ದಿದ್ ಇಲ್ದೋಗೈತೆ. ಇನ್ನ ಶಕ್ತಿ ಬರ್ಬೇಕಂದ್ರೆ ಇನ್ನೊಂದ್ 4 ಗೇರ್ಸ್ಬೇಕು ಅಲ್ವೇ ನಮ್ಮೆ? ಬಾಯಿ ಮುಚ್ಕೊಂಡು ನೀವಿಬ್ರು ಇಲ್ಲಿಂದ ಹೋದ್ರೆ ಸರಿ. ಸರಿ ಬಿಡವೆ, ಹೋಯ್ತೀವಿ, ಉರ್ಕಬೇಡ. ನಿಂಗೆ ನಾನು ಕೆಲಸ ನೋಡಮ್ಮ. ಈ ಸಂಭು ಇಲ್ಲ, ಇಲ್ಲೇ ಇದ್ದು ಇವಳು ಸರಿಯಾಗಿ ಕೆಲಸ ಮಾಡ್ತಾಳೆಲ್ಲ ನೋಡ್ಕೋಬೇಕು. ನಾವು ನೋಡ್ಕೊತಾರೆ ಬಿಡು. ಹಾ ಸರಿ ಕೊಡ್ಸು. CCTV ಆ ಕಡೆ ತಿರುಗಿದೆ. ಇಲ್ಲೂ ಕ್ಲೀನ್ ಮಾಡ್ಬೇಕು, ಸ್ವಲ್ಪ ಕಾಲ್ನ ಮೇಲ್ ಎತ್ತೀರಾ? ಈ ಕಾಲಿನ ಜಾಗ ಕ್ಲೀನ್ ಮಾಡದೇ ಇದ್ರೆ ಏನೂ ಆಗಲ್ಲ. ಸ್ವಲ್ಪ ದೂರ ಹೋಗಿ ಕ್ಲೀನ್ ಮಾಡೋದಕ್ಕಾಗತ್ತಾ ಪ್ಲೀಸ್? ಋಷಿ, ಯಾವುದೇ ಕೆಲಸ ಮಾಡಿದ್ರು ಅದನ್ನ ನೀಟಾಗಿ ಮಾಡ್ಬೇಕು ಅಂತ ನೀನೇ ತಾನೇ ಹೇಳಿದ್ದು. So ridiculous. ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಏನವಿ ಗೊಣ್ಗೊಣ ಅಂತಿದ್ಯಾ? ಗೊಣ್ಗೊಣ ಅಲ್ಲ, ಡೈರೆಕ್ಟ್ ಆಗೇ ಕೇಳ್ತಿದ್ದೀನಿ. ನಿಮ್ಗೆ ರೊಮ್ಯಾನ್ಸ್ ಮಾಡಕ್ ಬೇರೆ ಜಾಗನೇ ಇಲ್ವಾ? ಸರ್, ನಾವು ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡ್ತಿದ್ದು ಇವಳು ಗೊತ್ತಾಗೋಯ್ತಂತೆ. ಇನ್ಯಾಕೆ ಸರ್, ನಾವಿಲ್ಲೇ ರೊಮ್ಯಾನ್ಸ್ ಮಾಡುಮ? ನಿಜವಾಗ್ಲೂ ನಾನು ನಂಬಲ್ಲಪ್ಪ. ನೀವು ಸುಮ್ಮನೆ ಹಿಂಗೆ ಹೇಳ್ತೀರಾ ಅಷ್ಟೇ. ನನ್ನ ಪಾಡು ಯಾರಿಗೆ ಹೇಳೋಣ?